ಬರ ಪರಿಹಾರನೂ ಕೊಡಲ್ಲ ತಾವು. ಫಿನಾನ್ಸ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಪಾಲಿಸಲ್ಲ. ಯಾವ ಮುಖ ಇಟ್ಕೊಂಡು ರಾಜ್ಯಕ್ಕೆ ಬರ್ತೀರಿ ಮೋದಿ ಅವರೇ? ಇಲ್ಲಿ ಬಂದು ನೀವು ಹೇಗೆ ಪ್ರಚಾರ ಮಾಡ್ತೀರಿ? ಕೇಂದ್ರದ ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಜನಗಳಿಗೆ ನೀವು ಕೊಡ್ತಾ ಇರೋದು ಚೊಂಬು ಅಂತ ಹೇಳಿ ಕಾಂಗ್ರೆಸ್ ಒಂದು ಅಭಿಯಾನವನ್ನು ಮಾಡಿತ್ತು. ರಾಜ್ಯ ಸರ್ಕಾರದ ಚೊಂಬು ಅಭಿಯಾನಕ್ಕೆ ಕೇಂದ್ರ ಬೆದರದಂತೆ ಕಾಣ್ತಾ ಇದೆ. ಜೊತೆಗೆ ಸೆಕೆಂಡ್ ಫೇಸ್ ಎಲೆಕ್ಷನ್ಗೆ ನರೇಂದ್ರ ಮೋದಿ ಅವರು ಬರಬೇಕಾದ್ರೆ ಪರಿಹಾರ ಕೊಟ್ಟಿಲ್ಲ ಅಂತ ಈಗ ನಮ್ಮ ಬೆಂಗಳೂರಲ್ಲೇ ಮೇಕ್ರಿ ಸರ್ಕಲ್ನಿಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ನರೇಂದ್ರ ಮೋದಿಯವರು ಬರುವ ಮಾರ್ಗದ ಉದ್ದಕ್ಕೂ ಚೊಂಬು ತೋರಿಸೋದು ಶುರುವಾಗಿತ್ತು. ಚೊಂಬು ಕೊಟ್ಟಿರೋದು ನೀವು ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ, ಜನಗಳಿಗೆ. ಏನು ಮುಖ ಇಟ್ಕೊಂಡು ಬರ್ತೀರಿ ಪ್ರಚಾರಕ್ಕೆ? ಕಷ್ಟ ಕಾಲಕ್ಕೆ ನೀವು ಆಗದವರು, ಕಷ್ಟ ಕಾಲಕ್ಕೆ ಹಣದ ಪರಿಹಾರ ಕೊಡದೇ ಇರುವವರು, ಇನ್ನು ಅಭಿವೃದ್ಧಿ ಕೆಲಸಗಳಿಗೆ ನೀವು ಹಣ ಕೊಡ್ತೀರಾ? GSTಲೂ ಸತಾಯಿಸ್ತೀರಿ, ಆ ಸಂಕಷ್ಟ ಪರಿಹಾರದಲ್ಲೂ ನೀವು ಸತಾಯಿಸ್ತೀರಿ, ಬರ ಬಂದಾಗಲೂ ಸತಾಯಿಸ್ತಾ ಇದ್ದೀರಿ. ಜೊತೆಗೆ ನಮಗೆ ತೆರಿಗೆ ಪಾಲಲ್ಲೇ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಉತ್ತರದ ರಾಜ್ಯಗಳಿಗೆ ವಿಪರೀತ ಕೊಟ್ಟು ನಮ್ಮ ರಾಜ್ಯಗಳಿಗೆ ಬರ್ತಾ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಆಯ್ತಪ್ಪ, ದೊಡ್ಡ ಮಟ್ಟದ ಬರ ಇದೆ, ಅದಕ್ಕಾದರೂ ಪರಿಹಾರ ಕೊಡಿ. ಮೇವಿಲ್ಲ, ಜನಗಳಿಗೆ ಆಹಾರ ಇಲ್ಲ, ರೈತ ಬೆಳೆ ಬೆಳೆದಿಲ್ಲ, ಇದಕ್ಕೆಲ್ಲ ಪರಿಹಾರ ಬೇಕು ಅಂತ ಕೇಳಿದ್ರೆ ಅದನ್ನು ಕೊಡಲಿಲ್ಲ. ಜಾರ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಳ್ಳೋದು, ಓಹೋ ನಾವು ಇದಕ್ಕೆ ಹಣ ಕೊಟ್ಟುಬಿಟ್ರೆ ಇವರು ಗ್ಯಾರಂಟಿ ಯೋಜನೆಗೆ ಬಳಸ್ಬಿಡ್ತಾರೆ, ರಾಜ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. 3.25 ಲಕ್ಷ ಕೋಟಿ ಬಜೆಟಲ್ಲಿ 52,000 ಕೋಟಿಯಿಂದ 60,000 ಕೋಟಿ ಅಷ್ಟೇ ಎಲ್ಲ ಗ್ಯಾರಂಟಿ ಯೋಜನೆಗಳ ಒಟ್ಟು ಖರ್ಚಾಗೋದು. ಇನ್ನೊಂದು 3 ಲಕ್ಷ ಕೋಟಿ ಬೇರೆ ಕೆಲಸಗಳಿಗೆ ಬಳಸಲೇಬೇಕಲ್ವೇ? ಅದರಲ್ಲಿ ಸಾಲನೂ ಇರುತ್ತೆ, ಸ್ಯಾಲ್ರಿ ಕೊಡೋದು ಇರುತ್ತೆ, ಬೇರೆ ಕೆಲಸಗಳು ಬಳಸಲೇಬೇಕು. ನಾವೇನು ಗ್ಯಾರಂಟಿ ಯೋಜನೆಗಳಿಗೆ ಕೇಳ್ತಾ ಇಲ್ಲಪ್ಪ. ನೀವು ಬರ ಪರಿಹಾರ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. GST ತೊಗೋತೀರಲ್ಲ, ಏನು ಮಾಡ್ತೀರಲ್ಲ ಹಣ ಇಟ್ಕೊಂಡು ನೀವು? ಎಲ್ಲ ರಾಜ್ಯಗಳಿಗೆ ಅಂತ ತಾನೇ ಇರೋದು. ಕೇಂದ್ರದ ಕಡೆಯಿಂದ ಕೇಂದ್ರದ ಗಂಟಲ್ಲಿ ಕೆಲವೊಂದು ಅಭಿವೃದ್ಧಿಗೆ ಬಳಸ್ತೀರಾ, ಕೆಲವೊಂದು ಸಂಕಷ್ಟಕ್ಕೆ ಬಳಸ್ತೀರಾ. ಆ ಸಂಕಷ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಇಷ್ಟು ಕಷ್ಟ ಆಗಿದೆ, ಪಾಲು ಕೊಡಿ ಅಂತ ಹೇಳಿದ್ರೆ ಕತೆ ಹೇಳ್ತೀರಾ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಅವರದಕ್ಕೆ ಮೊಂಡತನ ಬಿಡಲೇ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಯಿತು ನಮ್ಮ ಸರ್ಕಾರ. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು, ಇದೇನ್ರಿ ಇದು ಕೇಂದ್ರವೇ, ನಿಮ್ಗೆ ಗೊತ್ತಾಗಲ್ವಾ ಇದು? ಇಂಥ ವಿಚಾರ, ಸರಳ ವಿಚಾರ, ಆಡಳಿತಾತ್ಮಕ ವಿಚಾರ ಇದನ್ನು ಸುಪ್ರೀಂ ಕೋರ್ಟ್ ಬಾಗಿಲಿಗೆ ತಗೊಂಡು ಬರ್ತೀರಾ? ಈ ಥರ ಇನ್ಮೇಲೆ ಮಾಡಿಕೊಡ್ದು ಬಿಡುಗಡೆ ಮಾಡಿರಿ ಅವ್ರದ್ದು ಪರಿಹಾರ ಅಂತ ಹೇಳಿದ್ರೆ. ಈಗೇನು ಮಾಡಿದ್ದಾರೆ? 18,000 ಕೋಟಿ ಚಿಲ್ಲರೆ ಹಣ ಪರಿಹಾರ ಕೊಡಬೇಕು ಅಂತ ಕೇಳಿದ್ರೆ 18,171 ಕೋಟಿ ಕೇಳಿದ್ರೆ ನಾನು ಕೊಟ್ಟಂಗೆ ಮಾಡಿದೆ ಅಂತ ಹೇಳಿ 3,454 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಏನೇನಕ್ಕೂ ಆಗಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. 18,171 ಕೋಟಿಯಲ್ಲಿ ಒಂದು 3,000 ಚಿಲ್ಲರೆ ಕೋಟಿಯಲ್ಲಿ ಹತ್ತಿರ 3,500 ಕೋಟಿ ತಂದುಕೊಳ್ಳೋಣ, ಈ ಹಣ ಏನಕ್ಕಪ್ಪ ಆಗುತ್ತೆ ಅಂಥೇಳಿ ಒಂದು ಕಳವಳ ವ್ಯಕ್ತವಾಗ್ತಾ ಇದೆ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಪ್ರಚಾರಕ್ಕೆ ಬರುವ ಕಡೆಯೆಲ್ಲ ಬಾಯ್ಕಾಟ್ ಶುರುವಾಗಿದೆ. ಅವರಿಗೆ ಬಾಯ್ಕಾಟ್ ಶುರುವಾಗಿದೆ. ಚೊಂಬು ತೋರಿಸಿ ನೀವು ಬರಬೇಡಿ ನಮ್ಮ ರಾಜ್ಯಕ್ಕೆ, ಏನು ಮುಖ ಇಟ್ಕೊಂಡು ಬರ್ತೀರಿ? ಪರಿಹಾರವನ್ನು ಕೊಡದೆ, ರಾಜ್ಯ ಸಂಕಷ್ಟಕ್ಕೂ ನೀವು ಆಗದೆ, ನಮ್ಮ ತೆರಿಗೆ ಪಾಲಲ್ಲೂ ಸರಿಯಾಗಿ ನೀವು ಕೊಡದೆ, ನೀವು ಪರಿಹಾರ ಬರದ ಕಾಲಕ್ಕೆ ನೀವು ಕೊಡದೇ ಇರೋರು, ಇದು ಯಾರೋ ಸಂಸದರಂತೆ ಇವರುಗಳು ನಮ್ಮ ರಾಜ್ಯಕ್ಕೆ ಉದ್ಧಾರ ಮಾಡ್ತಾರಾ? ನಿಮ್ಮ ಪಾರ್ಟಿಯ ಸಂಸದರು ರಾಜ್ಯಕ್ಕೆ ಏನಪ್ಪ ಮಾಡ್ತಾರೆ? ಬರಗಾಲ, ಕಷ್ಟಕಾಲ, ಸಂಕಷ್ಟ ಕಾಲ, ಇಡೀ ಕರ್ನಾಟಕದಲ್ಲಿ ಕಷ್ಟ ಇದೆ. ಇಂಥ ಟೈಮಲ್ಲೇ ನೀವು ಹಣ ಬಿಡುಗಡೆ ಮಾಡದೇ ಇರೋ, ಹೊಟ್ಟೆ ಹಸುವಾಗ್ತಿದೆ ಅಂದಾಗಲೇ ಊಟ ಕೊಡದೇ ಇರುವವರು ನಿಮ್ಮ ಅಭಿವೃದ್ಧಿ ಭಾಷಣಗಳಿದೆಯಲ್ಲ, ಇದು ಜನ ಕೇಳ್ತಾರಾ? ನಿಮ್ಮ ಸಂಸದರುಗಳು ಅಪ್ಪಿತಪ್ಪಿ ಆಯ್ಕೆ ಆದರೆ ನಿಮ್ಮ ಕಡೆಯಿಂದ ಆ ಸಂಸದರು ಈ ರಾಜ್ಯನ ಉದ್ಧಾರ ಮಾಡ್ತಾರಾ? ಯಾರಿಗೂ ಬಾಯೇ ಇಲ್ಲ. ಪಾರ್ಲಿಮೆಂಟ್ ರಾಜ್ಯದ ಪರವಾಗಿ ಪ್ರಶ್ನೆಗಳನ್ನೇ ಕೇಳಿಲ್ಲ ಇವರು. ಇದರ ಮಧ್ಯದಲ್ಲಿ ನೀವು ಯಾಕೆ ಬರ್ತಾ ಇದ್ದೀರಿ ಮೋದಿಯವರಿಂದ ಕೂಡ ಶುರುವಾಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಕೂಡ ಒಂದು ಕಡೆ ತಿರುಗಿ ಬಿದ್ದಿದೆ. ಸರ್ಕಾರ ಕೂಡ ಇದೇನೇನಕ್ಕೂ ಸಾಲ್ತಾ ಇಲ್ಲ. ನೋಡಿ, ರಾಜ್ಯದ 236 ತಾಲೂಕಲ್ಲಿ 223, ಒಂದು 13 ತಾಲೂಕು ಬಿಟ್ಟುಬಿಡಿ, 13 ತಾಲೂಕು ಬಿಟ್ಟುಬಿಟ್ರೆ ಇನ್ನು ಇಡೀ ರಾಜ್ಯವೇ ಬರಪೀಡಿತ ಆಗಿಬಿಟ್ಟಿದೆ. 48.19 ಲಕ್ಷ ಹೆಕ್ಟೇರ್, ಒಂದು ಹೆಕ್ಟೇರ್ ಅಂದರೆ 2.5 ಎಕರೆ, ಅರ್ಥ ಆಯ್ತಾ? 48.19 ಲಕ್ಷ ಹೆಕ್ಟೇರ್ ಲೆಕ್ಕ ಹಾಕ್ಕೊಳ್ಳಿ ನೀವು. ಕೃಷಿ, ತೋಟಗಾರಿಕಾ ಬೆಳೆಗಳು ನಷ್ಟ ಆಯಿತು. ನಮಗೆ 18,171 ಕೋಟಿಗಳ ಪರಿಹಾರ ಕೊಡಿ ಅಂತ ರಾಜ್ಯ ಕೇಳಿಕೊಂಡಿತ್ತು. ಸುತಾರಾಮ್ ಒಪ್ಪಲಿಲ್ಲ ಅದಕ್ಕೆ. ಸುಪ್ರೀಂ ಕೋರ್ಟ್ಗೂ ಎಲ್ಲನೂ ಹಾಗೇನೆ, ನಮ್ಮ ರಾಜ್ಯಕ್ಕೆ ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು ಸ್ವಾಮಿ ಅಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಬೇಕು, ಅಲ್ಲ ಸುಪ್ರೀಂ ಕೋರ್ಟ್ ಹೇಳಬೇಕು. ನಮ್ಮ ರಾಜ್ಯಕ್ಕೆ ಮಹದಾಯಿ ಬೇಕು ಅಂದರೆ ಅದಕ್ಕೂ ಇವರು ಒಪ್ಪಲ್ಲ. ನಮ್ಮ ರಾಜ್ಯಕ್ಕೆ ಮೇಕೆದಾಟು ಬೇಕು ಅಂತ ಹೇಳಿದ್ರೆ ಇವ್ರ ಕಡೆಗಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಒಪ್ಪಿಗೆ ಸಿಗಲ್ಲ. ನಮ್ಮ ರಾಜ್ಯಕ್ಕೆ ಬರ ಇದೆಯಪ್ಪ ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ಏನೂ ಅದಕ್ಕೆ ಪರಿಹಾರ ಇಲ್ಲ. ಮತ್ತು ಸಂಸದರ ಪರವಾಗಿ ಬಂದು ಭಾಷಣ ಬಿಗಿದಿದ್ದೆ, ಅದಭಿವೃದ್ಧಿ ಮಾಡ್ತೀವಿ, ಇದಭಿವೃದ್ಧಿ ಮಾಡ್ತೀವಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಈ ಕತೆ ಹೇಳ್ತಾ ಹೋಗ್ತಾ ಇದ್ರು. ಅದಕ್ಕೆ ಚೊಂಬು ಅಭಿಯಾನ ಶುರುವಾಗಿತ್ತು. ನೀವು ಕೊಡ್ತಿರೋದೇ ಚೊಂಬು, ಏನಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದೀರಿ ನೀವು ಅಂತ. 4,663 ಕೋಟಿ ಇನ್ಪುಟ್ ಸಬ್ಸಿಡಿ, 12,577 ಕೋಟಿ ತುರ್ತು ಪರಿಹಾರ
ನಮಗೆ ಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಕುಡಿಯೋ ನೀರಿಗೇ 566 ಕೋಟಿ ಬೇಕು, ಜಾನುವಾರು ಸಂರಕ್ಷಣೆಗೆ 363 ಕೋಟಿ ಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಸೆಪ್ಟೆಂಬರ್ 22, 2023ರಲ್ಲೇ ಮನವಿ ಮಾಡಿಕೊಂಡಿತ್ತು ರಾಜ್ಯ. ಸೆಪ್ಟೆಂಬರ್ 21 ಕೇಂದ್ರದ ಕೃಷಿ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಬರೆದಿದ್ದರು. ಮುಂಗಾರು ಹಂಗಾಮಿನ ಮಧ್ಯದಲ್ಲೇ ನೋಡಿ ಸ್ವಾಮಿ, ಇನ್ನೇನು ಮುಂಗಾರು ಮಳೆ ಶುರುವಾಗುತ್ತೆ, ಒಂದು ತಿಂಗಳು ಕಳೆದ ಮೇಲೆ ಆಗಲಾದರೂ ಅದು ನವಂಬರಲ್ಲಿ ಬರೆದಿದ್ದ ಪತ್ರಕ್ಕೆ ನಾವು ಹೋಲಿಸ್ಕೊಂಡ್ರೆ ನೆಕ್ಸ್ಟ್ ಮುಂಗಾರು ಒಳಗಾದರೂ ನಮಗೆ ಸರಿಯಾಗಿ ಬೇಕು ಸ್ವಾಮಿ, ಇಲ್ಲದಿದ್ದರೆ ನೆಕ್ಸ್ಟ್ ಬಿತ್ತನೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಮಳೆ ಬಂದಾಗ ಏನೂ ಇರೋಲ್ಲ ರೈತರ ಬಳಿಯಲ್ಲಿ, ಅದು ನಮಗೆ ಸೇರಿ ಬರಬೇಕಾಗತ್ತೆ ಅಂತ ಕೇಳ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಮೊಂಡತನ ತೋರಿಸ್ಕೊಂಡು ಯಾಕೆ ಪರಿಹಾರ ಕೊಡಬೇಕು ಅಂಥೇಳಿ ಈ ಪಾಳ್ಯಗಾರರು ಮಾಡ್ತಿದ್ರಲ್ಲ ಹಿಂದೆ ಎಲ್ಲ, ಪಾಳ್ಯಗಾರರು ಕೊಟ್ಟಷ್ಟು ಇಸ್ಕೋಬೇಕು ಅಷ್ಟೇ ಕೊಡೋದು ನಾನು ನಿನಗೆ ಅಂಥೇಳಿ ಒಕ್ಕೂಟ ವ್ಯವಸ್ಥೆಯನ್ನು ಮರೆತು ಒಂಥರ ಪಾಳ್ಯಗಾರರ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇತ್ತು. ಸುಪ್ರೀಂ ಕೋರ್ಟು ದೊಡ್ಡದು ಉದ್ದದ್ದು ಚಾಟಿ ತೊಗೊಂಡು ಬೀಸ್ತಲ್ಲ ಸರಿಯಾಗಿ ಎಲ್ರಿಗೂ, ಬೀಸಿದ ಮೇಲೆ ಕೊಡಲೇಬೇಕು ಅಂತ ಹೇಳ್ತು ಸೋಮವಾರದೊಳಗಡೆ ಬರಬೇಕಾಗಿತ್ತು. ಇವ್ರು ಬೇರೆ ಪ್ರಚಾರಕ್ಕೆ ಬೇರೆ ಬರಬೇಕಲ್ಲ ಈಗ ನಮ್ಮ ರಾಜ್ಯಗಳಿಗೆ, ಅಲ್ಲಿ ಬಂದು ಓಟ್ ಹಾಕಿ ಇಲ್ಲಿ ಓಟ್ ಹಾಕಿ ನಮ್ಮ ಸಂಸದರನ್ನ ಗೆಲ್ಲಿಸ್ಬಿಡಿ, ಇವ್ರನ್ನ ಆರಿಸ್ಬಿಡಿ, ಅವ್ರನ್ನ ಗೆಲ್ಲಿಸ್ಬಿಡಿ, ಇವರು ಡೆಲ್ಲಿಗೆ ಬಂದುಬಿಡ್ತಾರೆ, ರಾಜ್ಯದ ಪರ ದನಿ ಎತ್ತಿಬಿಡ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಏನು ಕಳಸಾ ಬಂಡೂರಿ ಮಾಡಾಯಿತು, ತುಂಗಭದ್ರಾ ಅದನ್ನು ಉದ್ಧಾರ ಮಾಡಾಯಿತು, ಮೇಕೆದಾಟು ಕಟ್ಟಾಯಿತು, ಏನಿದೆ ಸಮೃದ್ಧಿ ಎಲ್ಲ ಕಡೆಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಿರೋದನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಆ ಮಟ್ಟದ ಅಭಿವೃದ್ಧಿ ಆಗ್ತಾ ಇದೆ. ಸಂಸದರು ಬೇರೆ ಮೂಗರು, ಯಾರಿಗೂ ಮಾತೇ ಆಡಲ್ಲ ಪಾರ್ಲಿಮೆಂಟಲ್ಲಿ. ರಾಜ್ಯದ ಪರ ಎಷ್ಟು ಜನ ಧ್ವನಿ ಎತ್ತಿದ್ದಾರೆ, ಎಷ್ಟು ಜನ ಕಳಸಾ ಬಂಡೂರಿ ಕೇಳಿದ್ದಾರೆ, ಎಷ್ಟು ನಮಗೆ ಪರಿಸರ ಕೇಂದ್ರದ ಕಡೆಯಿಂದ ನಮಗೆ ಅದಕ್ಕೆ ಅನುಮತಿ ತರಿಸ್ಕೊಟ್ಟಿದ್ದಾರೆ. ತಮಿಳುನಾಡು ಕರ್ನಾಟಕ ಇಶ್ಯೂನ ಯಾರೆಲ್ಲ ಬಗೆಹರಿಸಿದ್ರು, ಯಾರು ಈ ಒಂದು ಮೇಕೆದಾಟನ್ನು ಬಗೆಹರಿಸ್ತಾ ಇದ್ದಾರೆ. ಇಲ್ಲಿ ಬರೋದು ಅಣ್ಣಾಮಲೈ, ಇಲ್ಲಿ ಬರೋದು ಅಲ್ಲಿ ಗೆಲ್ಲಿಸಿ ಇಲ್ಲಿ ಗೆಲ್ಲಿಸಿ ಅನ್ನೋದು, ತಮಿಳ್ನಾಡಿಗೆ ಹೋಗೋದು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ನೀರು ಬಿಡ್ಕೊಡ್ದು ಅಂತ ಹೇಳಿದ್ರು ಇದೇ ಅಣ್ಣಾಮಲೈ. ನಾನು ಉಪವಾಸ ಕೂತ್ಕೊಂಡ್ಬಿಡ್ತೀನಿ ನೀರು ಬಿಟ್ಬಿಟ್ರೆ, ನಮಗೆ ನೀರು ಬಿಡದೇ ಇದ್ದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೇಕೆದಾಟ ಬಿಡಲ್ಲ ಅಂತ ಅಲ್ಲಿ ಕೂತ್ಕೊಳ್ಳೋದು. ಅದೇ ಅಣ್ಣಾಮಲೈ ಅಲ್ಲಿ ಎಲೆಕ್ಷನ್ ಮುಗಿಸ್ಕೊಂಡು ಇಲ್ಲಿ ಬರೋದು, ಓಟ್ ಹಾಕಿ ಕೇಳೋದು. ಸೇಮ್ ಅಣ್ಣಾಮಲೈ. ಸ್ಟ್ಯಾಂಡರ್ಡ್ ಒಂದು ಕಡೆ ಇರಬೇಕು, ಕರ್ನಾಟಕನ ತಮಿಳ್ನಾಡು. ಇದು ಕರ್ಮಭೂಮಿ ಅನ್ನೋದು, ಅದು ಜನ್ಮಭೂಮಿ, ಹೋದ ಕಡೆ ಎಲ್ಲ ಒಂದೊಂದು ವಿಚಾರಗಳಿವರವು. ಹೇಳಿ ನೋಡೋಣ, ಸೇಮ್ ಅಣ್ಣಾಮಲೈ ಹೇಳಿ ಮಾತನಾಡಲಿ. ಮೇಕೆದಾಟು ಆಗಲಿ ಕರ್ನಾಟಕದಲ್ಲಿ, ಕುಡಿಯೋ ನೀರಿಗೆ ಮಾಡ್ತಾಯಿದ್ದೀರಿ ನೀವು, ಅನೇಕರಿಗೆ ಹೆಲ್ಪ್ ಆಗುತ್ತೆ, ಮಾತಾಡಲ್ಲ. ಅಲ್ಲಿ ಹೋಗೋದು, ಅಲ್ಲಿ ತಮಿಳುನಾಡು ಕಾವೇರಿ ರೈತರ ಪರವಾಗಿ, ಇಲ್ಲಿ ಬರೋದು, ಇಲ್ಲಿ ಈ ರೈತರ ಪರವಾಗಿ ಮಾತನಾಡೋದು. ಹೇಗಿದು? ಇಂಥ ಡಬಲ್ ಸ್ಟ್ಯಾಂಡರ್ಡ್ಗಳು ಇಟ್ಕೊಂಡು ಪರಿಹಾರಕ್ಕೆ ಅದು ಇದು ಅಂದರೆ ಇಂಥ ಪ್ರಚಾರಕ್ಕೆ ಮಾತನಾಡ್ಕೊಳ್ಳೋದು. NDRF ಅಡಿ ಕೂಡ ನಮಗೆ ಪರಿಹಾರ ಕೊಡಬೇಕು ಅಂಥೇಳಿ ನವೆಂಬರ್ 20ಕ್ಕೆ ಶಿಫಾರಸು ಕೂಡ ಮಾಡಲಾಗಿತ್ತು. ಚುನಾವಣೆಗೆ 4 ತಿಂಗಳಿರೋ ಮೊದಲೇ ಗೃಹ ಸಚಿವರಿಗೆ ಮನವಿ ಮಾಡಲಾಗಿತ್ತು. ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಹೇಳಲಾಗಿತ್ತು. ಯಾವುದಕ್ಕೂ ಇವ್ರು ಕ್ಯಾರೆ ಅಂತಿರಲಿಲ್ಲ. ಇದೀಗ ಪರಿಹಾರ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ಒಂದಷ್ಟು ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇದು ಸಾಲದು ಅಂಥೇಳಿ ಸರ್ಕಾರದ ಕಡೆಯಿಂದ ಅನೇಕರು ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ನಮಗೆ ಇನ್ನೊಂದು GSTಯಲ್ಲೂ ಯಾವ ಥರ ವಂಚನೆ ಆಗುತ್ತೆ ಅಂತ ಹೇಳಿದ್ರೆ, ಭಾರತದ ಒಟ್ಟಾರೆ ತೆರಿಗೆ ಆದಾಯಗಳಲ್ಲಿ 63% GST ಮೂಲದ ಬರುತ್ತೆ. ಒಟ್ಟಾರೆ ತೆರಿಗೆ ಆದಾಯ, ಟ್ಯಾಕ್ಸ್ ರೂಪದಲ್ಲಿ ಬರುವ ಆದಾಯಗಳಲ್ಲಿ, ಇನ್ಕಮಲ್ಲಿ 63% GSTಯಿಂದ ಬರೋದು. 10% ಇರ್ತಕ್ಕಂಥ ಮೇಲ್ವರ್ಗದವರು ಕಟ್ಟೋದು 6% ಮಾತ್ರ. 6% ತೆರಿಗೆಯನ್ನು ಮಾತ್ರ ಕಟ್ತಾರೆ. ಎಲ್ಲ ಏನೋ ಶ್ರೀಮಂತರೇ ಕಟ್ಟಿಬಿಡ್ತಾರೆ ಟ್ಯಾಕ್ಸು, ಅದು ಇದು ಥರ ಇದೆಯಲ್ಲ. 10% ಭಾಗದಷ್ಟಿರ್ತಕ್ಕಂತಹ ಮೇಲ್ವರ್ಗದವರು, ತುಂಬ ಶ್ರೀಮಂತರು, ಇವರು ತೆರಿಗೆ ಭಾಗದಲ್ಲಿ ಕಟ್ಟೋದು ಎಷ್ಟು ಅಂದರೆ 6% ಮಾತ್ರ. ಇನ್ನು 97% ಜನ ಇದ್ದಾರಲ್ಲ, ಇವರು ಮಧ್ಯಮ ವರ್ಗದವರು ಹಾಗೂ ಬಡವರು. ಈ GSTಯಲ್ಲಿ 97% ಬಡವರು ಕಟ್ಟಬೇಕು, ಇಲ್ಲ ಮಧ್ಯಮ. ಗೊತ್ತಲ್ರಿ, ನೀವು ಮೊಸರು ತೊಗೋತಿರೋ, ಸೀಮೆ ಸುಣ್ಣ ತೊಗೋತಿರೋ, ಸ್ಲೇಟ್ ತೊಗೋತಿರೋ, ಬಳಪ ತೊಗೋತಿರೋ, ಇನ್ನೇನೋ ಎರೇಸರ್ ತೊಗೋತಿರೋ, ಪೆನ್ಸಿಲ್ ತೊಗೋತಿರೋ, ಟೀ ಕುಡಿತಿರೋ, 2 ಇಡ್ಲಿ ತಿಂತಿರೋ, ಪ್ರತಿಯೊಂದಕ್ಕೂ GST ಕಟ್ತೀರ ನೀವು. ಮೊದಲೆಲ್ಲ ಇದೊಂದು ದೊಡ್ಡ ಕಲ್ಪನೆ ಐತಿದು. ಏನಂತ ಹೇಳಿದ್ರೆ, ಅಯ್ಯೋ ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಹೈಲೈಟ್ ಮಾಡೋದು. ಏನಪ್ಪ 4% ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು, ಇನ್ಯಾರೂ ತೆರಿಗೆ ಕಟ್ಟಲ್ಲ, ಎಲ್ಲರೂ 96% ಜನ ನಾವೇ ಸಾಕಬೇಕು, ಉದ್ಧಾರ ಮಾಡಬೇಕು ಅಂತ ಇವರೇ ಭಾಷಣ ಬಿಗಿಯೋರು ಜೋರಾಗಿ. ವಾಸ್ತವ ಅದಲ್ಲ. ಇವತ್ತಿಗೆ ಈ ದೇಶದಲ್ಲಿ ತೆರಿಗೆ ಕಟ್ಟದಿರೋನೇ ಇಲ್ಲ, ತೆರಿಗೆ ಕಟ್ಟದೇ ಇರೋ ಮನುಷ್ಯನೇ ಇಲ್ಲ. ನಾವು ಎಲ್ಲರನ್ನೂ ತೆರಿಗೆ ಬಲೆ ಒಳಗಡೆ ತೊಗೊಂಡು ಬರಬೇಕು, ಬರೀ 4% ಜನ ಕತೆ ಬಿಡೋರು ಮೊದಲೆಲ್ಲ ಪ್ರಚಾರಗಳಲ್ಲಿ. ವಾಸ್ತವ ಬೇರೆಯೇ ಇತ್ತು. ಎಲ್ಲರೂ ತೆರಿಗೆ ಕಟ್ತಿರ್ರಿ. ಕೂಲಿ ಮಾಡೋನು ಕೂಡ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ತೆರಿಗೆ ಕಟ್ತಾನೆ. ಕೂಲಿ ಕಾರ್ಮಿಕನ ಮಾತನಾಡ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪೆಟ್ರೋಲಿಂದ, ಅವನು ಬಳಸೋ ಪೆಟ್ರೋಲಿಂದ, ಅವನ ತಿಂಡಿಯಿಂದ, ಅವನು ಎಲ್ಲೇ ಒಂದು ಟೀ ಕುಡಿಲಿ, ಅವನು ಸಿಗರೇಟ್ ಸೇದಲಿ, ಅವನು ಕುಡೀಲಿ, ಪ್ರತಿಯೊಂದು ಲೆಕ್ಕ ಹಾಕಿಬಿಟ್ರೆ ಅವನೊಬ್ಬನೇ 1 ಲಕ್ಷ ತೆರಿಗೆ ಕಟ್ತಾನೆ ನಿಮಗೆ.
GST ನಷ್ಟ ಪರಿಹಾರದ ವಿಚಾರದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿತ್ತು. GST ಪರಿಹಾರದ ವಿಚಾರದಲ್ಲಿ 10-12 ಸಾವಿರ ಕೋಟಿಗಳಷ್ಟು ವಾರ್ಷಿಕ ನಷ್ಟ ಕರ್ನಾಟಕಕ್ಕಾಗಿದೆ. 15ನೇ ಆಯೋಗದ ಪ್ರಕಾರ 2021-26ರ ಅವಧಿಯಲ್ಲಿ 135.2 ಲಕ್ಷ ಕೋಟಿಯಷ್ಟಿತ್ತು. 15ನೇ ಹಣಕಾಸು ಆಯೋಗದ ಆದೇಶದ ಪ್ರಕಾರ 41% ರಾಜ್ಯಗಳ ಪಾಲು, ಎಲ್ಲ ರಾಜ್ಯಗಳಿಗೂ ಸೇರಿಸಿ ಆ ದುಡ್ಡಲ್ಲಿ ಇಷ್ಟು ಬರಬೇಕಾಗಿತ್ತು ಅಂತ. ರಾಜ್ಯಗಳ ಪಾಲು 135.2 ಈ ಒಂದು ಲಕ್ಷ ಕೋಟಿಗಳ ಲೆಕ್ಕ ಹಾಕ್ಕೊಂಡ್ರೆ 55 ಲಕ್ಷ ಕೋಟಿ. ಅದರಲ್ಲಿ ಸ್ಟೇಟ್ಗೆ ಬರಬೇಕಾಗಿರೋದು 55 ಲಕ್ಷ ಕೋಟಿಗಳು ಹಂಚಿಕೆ ಮಾಡಬೇಕಲ್ಲ ರಾಜ್ಯಗಳಿಗೂ. ಆದರೆ ಆಯೋಗದಿಂದ ಚೆಕ್ ಮಾಡಿಕೊಂಡಾಗ 103 ಲಕ್ಷ ಕೋಟಿ ಹಂಚಿಕೆಗೆ ಮಾತ್ರ ಅನುಮತಿ ಬರುತ್ತೆ. ಉಳಿದ 32 ಲಕ್ಷ ಕೋಟಿ ಇದೆಯಲ್ಲ, ಅಂದರೆ 23% ಸೆಸ್ ಮತ್ತು ಸರ್ಚಾರ್ಜ್ ಅದನ್ನು ಬೇರೆ ಎಕ್ಸ್ಟ್ರಾ. ಇದರಲ್ಲಿ ರಾಜ್ಯಗಳಿಗೆ ಯಾವ ರೀತಿ ಹಂಚಿಕೆ ಇಲ್ಲ ಅಂತ ಆಯೋಗ ಹೇಳಿದೆ. 103 ಲಕ್ಷ ಕೋಟಿಗಳಲ್ಲಿ 41% ಅಂತ ಹೇಳಿದ್ರೆ 42.2 ಲಕ್ಷ ಕೋಟಿ ಮಾತ್ರ. ಹಾಗಾಗಿ ಇಲ್ಲಿಯೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ, ಸರಿಯಾಗಿಲ್ಲೂ ನಮಗೆ ಹಂಚಿಕೆ ಆಗ್ತಾ ಇಲ್ಲ ಅಂತ ಕೂಡ ರಾಜ್ಯ ಒಂದು ಕಡೆ ವಾದವನ್ನು ಮಾಡಿತ್ತು. ಒಟ್ಟಾರೆ ನಾವು ಚೆಕ್ ಮಾಡಿಕೊಂಡಾಗ ರಾಜ್ಯಗಳಿಗೆ ಅನ್ಯಾಯ ಆಗ್ತಾನೇ ಇದೆ. ಚುನಾವಣೆ ಬಂದಾಗ ಇವರು ಭಾಷಣ ಬಿಗಿತಾನೇ ಇದ್ದಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಒಂದು ಕಥೆಗಳನ್ನು ಹೇಳಿಕೊಂಡು ಆ ಎಲೆಕ್ಷನ್ ದಾಟ್ಕೊಳ್ತಾ ಇದ್ದಾರೆ.